2 ಲಕ್ಷ ಕೊಟ್ಟು ಡೈಮಂಡ್ ರಿಂಗ್ ತಗೊಂಡ್ರೆ ನೀವು 1 ಲಕ್ಷ ಲಾಸಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ. ನಿಮ್ಗೆ ಅನ್ಸುತ್ತೆ ಇದೊಂದು ಒಳ್ಳೆ ಅಸೆಟ್ ಅಲ್ವಾ ಅಂತ. ಆದರೆ ರಿಯಾಲಿಟಿಲಿ ಇದೊಂದು ಲೀಗಲ್ ಸ್ಕ್ಯಾಮ್. ಜ್ಯುವೆಲ್ರಿ ಶಾಪಲ್ಲಿ 100% ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ ಸರ್ಟಿಫಿಕೇಟ್ನ ಕೊಡ್ತಾರೆ. ನಾವು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ನಂಬ್ತೀವಿ. ಆದರೆ ಇಲ್ಲೊಂದು ಸ್ಮಾಲ್ ಕ್ಯಾಚ್ ಇದೆ, ಇದನ್ನು ಯಾರೂ ಹೇಳಲ್ಲ. 100% ಎಕ್ಸ್ಚೇಂಜ್ ಅಂದರೆ ಕ್ಯಾಶ್ ಅಲ್ಲ, ನೀವು ಅದೇ ಶಾಪಲ್ಲಿ ಮತ್ತೆ ಡೈಮಂಡ್ ತಗೊಂಡ್ರೆ ಮಾತ್ರ, ಅದರಲ್ಲೂ ಮುಂಚೆಗಿಂತ ಜಾಸ್ತಿ ತಗೊಂಡ್ರೆ. ಸೇಮ್ ಡೈಮಂಡ್ಗೆ ಕ್ಯಾಶ್ ಕೊಡಿ ಅಂತ ಕೇಳಿದ್ರೆ ಸ್ಟ್ರೈಟ್ 40-60% ಕಟ್ ಆಗುತ್ತೆ. ಯಾಕೆ ಗೊತ್ತಾ? ನಿಮ್ಮ 2 ಲಕ್ಷ ಡೈಮಂಡ್ ರಿಂಗಲ್ಲಿ ಆ್ಯಕ್ಚುಯಲ್ ಡೈಮಂಡ್ ವ್ಯಾಲ್ಯೂ ಬರೀ 50,000 ಮಾತ್ರ. ಬಾಕಿ ಎಲ್ಲ ಈ ಮೇಕಿಂಗ್ ಚಾರ್ಜಸ್ಸು, ಬ್ರ್ಯಾಂಡು ಮತ್ತು ಅವ್ರ ಪ್ರಾಫಿಟ್ಟು. ನೀವು ಸೆಲ್ ಮಾಡಬೇಕಾದ್ರೆ ಅವ್ರು ತಮ್ಮ ಪ್ರಾಫಿಟ್ನ ವಾಪಸ್ ಕೊಡಲ್ಲ. ಸಿಂಪಲ್ ಲಾಜಿಕ್. ಗೋಲ್ಡ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್, ಆದರೆ ಡೈಮಂಡು ಜಸ್ಟ್ ಲಕ್ಸುರಿ ಮಾತ್ರ. ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಡೈಮಂಡ್ನ ಪರ್ಚೇಸ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅಂತ ನಂಬೇಡಿ. ನಿಮ್ಗೆ ಇದು ಗೊತ್ತಿತ್ತಾ ಅಥವಾ ಫಸ್ಟ್ ಟೈಮ್ ಕೇಳ್ತಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ